ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ದೀಪ್ಸ್ ಲೈಫ್ ಡೈರಿ. ಇವತ್ತು ನಾನು ಈ ವಿಡಿಯೋದಲ್ಲಿ ಮಹಾಲಕ್ಷ್ಮೀ ದೇವರಿಗೆ ಪದ್ಮಾಸನ ಡಬಲ್ ಬಾರ್ಡರ್ ಸ್ಟೈಲ್ನಲ್ಲಿ ಸೀರೆ ಹೇಗೆ ಡ್ರೇಪ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾಯಿನಿ. ನಮಗೆ ಬೇಕಾಗಿರೋ ವಸ್ತುಗಳೇನು ಅಂತಂದರೆ ಹ್ಯಾಂಡ್ಸು ಮತ್ತು ಬ್ಲೌಸ್ ಪೀಸ್ ಆಲ್ರೆಡಿ ಫಿಕ್ಸ್ ಮಾಡಿರುವಂಥ ಅಪ್ಪರ್ ಬಾಡಿ, ಲೋಯರ್ ವೆಸಲ್, ಹಾಗೆಯೇ ನಾನಿಲ್ಲಿ ಎಲ್ ಶೇಪ್ ಇರುವಂಥ ಲೆಗ್ಸ್ ತೊಗೊಂಡಿನಿ. ಒಂದು ಟ್ವೈನ್ ದಾರದ 2 ಎಂಡ್ಸಿಗೆ ಸೇಫ್ಟಿ ಪಿನ್ ಸಹಾಯದಿಂದ ಥ್ರೆಡ್ಡು ಮತ್ತು ಲೆಗ್ಸಿಗೆ ಪಿನ್ ಮಾಡಿದ್ದೀನಿ. ಹಾಗೆಯೇ ಆಲ್ರೆಡಿ ಪ್ಲೀಟ್ ಆಗಿರುವಂತಹ ಸೀರೆ. ನಿಮಗೆ ಪ್ಲೀಟ್ ಮಾಡೋದು ಗೊತ್ತಿಲ್ಲ ಅಥವಾ ಅಪ್ಪರ್ ಬಾಡಿ ಮಾಡೋದು ಗೊತ್ತಿಲ್ಲ ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ ಆಲ್ರೆಡಿ ಅದೆರಡರದ್ದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೀವು ಚೆಕ್ ಮಾಡ್ಬೋದು. ಈಗ ನಾನು ಆಲ್ರೆಡಿ ಪ್ಲೀಟ್ ಮಾಡಿ ಫೋಲ್ಡ್ ಮಾಡಿ ಸೀರೆನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನಾವು ನಾರ್ಮಲಾಗಿ ಹೇಗೆ ಸ್ಯಾರಿ ಉಟ್ಕೊಳ್ತೀವೋ ಅಬ್ಡಮನ್ ಟಕಿಂಗ್ ಪಾರ್ಟ್ ಮೇಲೆ, ಫಾಲ್ಸ್ ಭಾಗ ಕೆಳಗಡೆ ಮತ್ತು ಸೆರಗ್ ಭಾಗ ಸೈಡು. ಸೊ ಈ ಪಾತ್ರೆ ಮೇಲೆ ಅಬ್ಡಮನ್ ಟಕಿಂಗ್ ಪಾತ್ರೆ ಮೇಲೆ ಬರಬೇಕು, ಫಾಲ್ಸ್ ಭಾಗ ಪಾತ್ರೆ ಕೆಳಗಡೆ ಬರಬೇಕು, ನೆರಿಗೆ ಭಾಗ ನಾನು ಸೈಡಲ್ಲಿ ಎತ್ತಿಟ್ಟೀನಿ. ಈಗ ನಮಗೆ ಸದ್ಯಕ್ಕೆ ಅಪ್ಪರ್ ಬಾಡಿ ಬೇಡ, ಸೊ ಅದನ್ನು ಸೈಡ್ಗೆ ಇಟ್ಟೀನಿ. ಈಗ ಒಂದು ಟೇಬಲ್ ಮೇಲೆ ಲೋಯರ್ ವೆಸಲಲ್ಲಿ ಮುಕ್ಕಾಲು ಭಾಗದಷ್ಟು ಅಕ್ಕಿ ತುಂಬಿದ್ದೀನಿ. ಥ್ರೆಡ್ ಕಟ್ಟಿರುವಂಥ ಕಾಲನ್ನ ಆ ಕಡೆ ಒಂದು ಕಾಲು ಈ ಕಡೆ ಒಂದು ಕಾಲು ಹಾಕ್ಕೊಟ್ಟಿದ್ದೀನಿ. ಇವಾಗ ಅಪ್ಪರ್ ವೆಸಲ್ ಮೇಲೆ ಎಷ್ಟು ಸ್ಯಾರಿ ಎಲ್ಲಿ ತನಕ ಬರಬೇಕು ಅಂದರೆ ಅಲ್ಲಿ ನಮ್ಗೆ ಆ್ಯಂಕಲ್ ಕಾಣಿಸಿರುತ್ತಲ್ಲ ಅದ್ರ ಕೆಳಗಡೆ ಬಾರ್ಡರ್ ಬರಬೇಕು, ಸ್ಯಾರಿ ಬಾರ್ಡರ್ ಬರಬೇಕು. ಈಗ ನಾನು ತೊಗೊಂಡಿರೋ ಸೀರೆ ಬಾರ್ಡರ್ ಸ್ವಲ್ಪ ದೊಡ್ಡದಾಗಿದೆ, ಸೊ ಆ್ಯಂಕಲ್ಗಿಂತ ಸ್ವಲ್ಪ ಮೇಲೆ ಬಂದ್ರೂ ಓಕೆ. ಆದರೆ ನಿಮ್ಮ ಸ್ಯಾರಿ ಏನಾದ್ರು ಬಾರ್ಡರ್ ಚಿಕ್ಕದಾಗಿದ್ದರೆ ಆ್ಯಂಕಲ್ ಕೆಳಗಡೆಗೆ ಬಾರ್ಡರ್ ಇರಬೇಕು. ಈಗ ಸ್ಯಾರಿಗೆ ಪಿನ್ ಮಾಡಿದ್ವಲ್ಲ, ನೀವು ಪ್ಲೀಟಿಂಗ್ ವಿಡಿಯೋದಲ್ಲಿ ನೋಡಿದರೆ ನಾನು ಸ್ಯಾರಿಗೆ 3 ಕಡೆ ಪಿನ್ ಹಾಕಿದ್ದೆ. ಸೊ ಅದರಲ್ಲಿ ಇವಾಗ ಕೆಳಗಡೆ ಇದ್ದಂಥ ಪಿನ್ ತೆಗೆದುಬಿಟ್ಟು ಆ ಎಲ್ಲ ಪ್ಲೀಟ್ಸ್ನು ಪಾತ್ರೆ ಮೇಲೆ ಹರಡ್ಬಿಟ್ಟು ಎಲ್ಲ ಪ್ಲೀಟ್ಸು ಕಾಣಿಸ್ಬೇಕು, ಅಂದರೆ ಎಲ್ಲ ನೆರಿಗೆಗಳು ಕಾಣಿಸ್ಬೇಕು. ಆ ಥರ ಇವನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಪಾತ್ರೆ ಮೇಲೆ, ಅಂದರೆ ಎಲ್ಲೋ ಬಲ್ಜಾಗಿ ಕಾಣಿಸ್ತಾ ಇರೋ ಥರ ಪಾತ್ರೆ ಮೇಲೆ ಈವನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ಒಂದು ಟ್ವೈನ್ ದಾರ ತೊಗೊಂಡು ಲೋಯರ್ ವೆಸಲ್ನ ಕಂಠ ಭಾಗಕ್ಕೆ ಈ ಸ್ಯಾರಿ ನೆರಿಗೆಗಳನ್ನೆಲ್ಲ ಸೇರಿಸಿ ಗಂಟು ಹಾಕಬೇಕು. ಬಟ್ ಗಂಟು ಹಾಕ್ಬೇಕಾದ್ರೆ ಒಂದು ನೆನಪಿರಲಿ, ಫಾಲ್ಸ್ ಪ್ಲೀಟ್ಸ್ ಮಾತ್ರ ಗಂಟು ಹಾಕಬೇಕು. ನೆರಿಗೆ ಪಾರ್ಟು ಮತ್ತು ಅಬ್ಡಮನ್ ಟಕಿಂಗ್ ಪಾರ್ಟ್ನ ಸೇರಿಸಬಾರ್ದು. ಬರೀ ಫಾಲ್ಸ್ ಭಾಗದ ಪ್ಲೀಟ್ಸ್ ನಾವೇನು ಪಾತ್ರೆ ಮೇಲೆ ಹರಡಿದೀವೋ ಅದು ಮಾತ್ರ ಸೇರಿಸಿ ಟ್ವೈನ್ ದಾರದಲ್ಲಿ ಗಂಟು ಹಾಕಬೇಕು. ಈಗ ಮುಂದೆ ಎಲ್ಲ ಪ್ಲೀಟ್ಸು ಇನ್ನೊಂದ್ಸತಿ ನೀಟಾಗೆಲ್ಲ ಸರಿ ಮಾಡಿಕೊಂಡು ನೆಕ್ಸ್ಟು ಟ್ವೈನ್ ದಾರದಿಂದ ಕಟ್ಕೊಂಡಿರೋ ಕಾಲನ್ನು ಪಾತ್ರೆಯ ಹಿಂಭಾಗದಿಂದ ಒಂದು ಕಡೆ ಒಂದು ಕಾಲು, ಇನ್ನೊಂದು ಕಡೆ ಇನ್ನೊಂದು ಕಾಲು ಹಾಕಿ, ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದ ಸ್ಯಾರಿದು 4 ಪ್ಲೀಟ್ಸ್ ಅಥವಾ 5 ಪ್ಲೀಟ್ಸ್ ಏನು ಕಾಣಿಸ್ತಿದೆಯೋ ಫ್ರಂಟ್ ಸೈಡಿಂದ ಅದರಿಂದ ಕಾಲನ್ನು ವ್ರ್ಯಾಪ್ ಮಾಡಬೇಕು. ಹೇಗೆ ಅಂದರೆ ಈ ಪ್ಲೀಟ್ಸ್ ತೊಗೊಂಡು ಕಾಲ ಮೇಲೆ ಸೀರೆನ ಹಾಕಿ ವ್ರ್ಯಾಪ್ ಮಾಡಬೇಕು. ಅಂದರೆ ಕಾಲಿನ ಹಿಂದೆ ತನಕ ಟೈಟಾಗಿ ವ್ರ್ಯಾಪ್ ಮಾಡಿ ಅದನ್ನು ಪಿನ್ ಮಾಡಬೇಕು. ವಿಡಿಯೋದಲ್ಲಿ ತೋರಿಸೋ ಥರ 2 ಲೇಯರ್ಸ್ ಆಫ್ ಕ್ಲಾತು ಮತ್ತು ಲೆಗ್ಗು ಇಷ್ಟಕ್ಕೂ ಸೇರಿ ಒಂದು ಪಿನ್ ಮಾಡಿ ಲಾಕ್ ಮಾಡಬೇಕು. ಸೊ ಅದು ಜರುಗಲ್ಲ. ನೋಡಿ, ಪಿನ್ ಹಾಕಿದ್ಮೇಲೆ ಕಾಲಿನ ಶೇಪ್ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಅದಾದಮೇಲೆ ಕೆಳಗಡೆ ಇರುವಂಥ ಎಕ್ಸ್ಟ್ರಾ ಕ್ಲಾತನ್ನು ಎಲ್ಲ ಟ್ವಿಸ್ಟ್ ಮಾಡಿ ಮಂಡಿಯ ಹಿಂಭಾಗದ ತನಕ ಎಕ್ಸ್ಟ್ರಾ ಇರೋ ಕ್ಲಾತ್ನ ಟ್ವಿಸ್ಟ್ ಮಾಡಿ ಕಾಲಿಗೂ ಸೇರಿಸಿ ಪಿನ್ ಮಾಡಬೇಕು. ಪಿನ್ ಮಾಡಿದ್ಮೇಲೆ ನೋಡಿ ಕಾಲಿನ ಶೇಪ್ ಎಷ್ಟು ನೀಟಾಗಿ ಬಂದಿದೆ ಅಂದ್ಬಿಟ್ಟು. ಈಗ ನೆಕ್ಸ್ಟು ಆ ಕಾಲನ್ನು ಸೈಡಿಗೆ ಇಟ್ಟು ಸೆಕೆಂಡ್ ಸೆಟ್ ಆಫ್ ಪ್ಲೀಟ್ಸ್ ಅಂದರೆ ಅಬ್ಡಮನ್ ಟಕಿಂಗ್ ಪಾರ್ಟಲ್ಲಿರುವಂಥ ಪ್ಲೀಟ್ಸ್ನ ಪಾತ್ರೆ ಮೇಲೆ ಹೀಗೆ ಹಾಕೊಳ್ಳಿ. ಈಗ ಅಬ್ಡಮನ್ ಟಕಿಂಗ್ ಪಾರ್ಟಿಗೆ ನಾವು ಪಿನ್ ಮಾಡಿದ್ವಲ್ಲ ಆ ಪಿನ್ನ ತೆಗೆದುಬಿಟ್ಟು ಎಲ್ಲ ಪ್ಲೀಟ್ಸ್ನು ಪಾತ್ರೆ ಮೇಲೆ ಸ್ಪ್ರೆಡ್ ಮಾಡಿ ನೀಟಾಗಿ ಎಲ್ಲ ಪ್ಲೀಟ್ಸು ಕಾಣಿಸೋ ಥರ, ಎಲ್ಲೋ ಬಲ್ಜ್ ಆಗದೆ ಇರೋ ಥರ ನೀಟಾಗಿ ಸ್ಪ್ರೆಡ್ ಮಾಡಿ. ನಾವೇನು ನೆರಿಗೆ ತೆಗೆದಿದ್ವು ಆ ಎಲ್ಲ ನೆರಿಗೆನೂ ನೀಟಾಗಿ ಕಾಣಿಸ್ಬೇಕು. ಆ ಥರ ಎಲ್ಲನೂ ನೀಟಾಗಿ ಸ್ಪ್ರೆಡ್ ಮಾಡಿ ಅರೇಂಜ್ ಮಾಡಿ. ನಾವು ಪ್ಲೀಟ್ಸ್ ಎಲ್ಲ ಅರೇಂಜ್ ಮಾಡಾದ್ಮೇಲೆ ಒಂದು ಟ್ವೈನ್ ದಾರದಿಂದ ಈ ಸೆಕೆಂಡ್ ಸೆಟ್ ಆಫ್ ಪ್ಲೀಟ್ಸ್ನ ಪಾತ್ರೆಯ ಕಂಠ ಭಾಗಕ್ಕೆ ಕಟ್ಟಬೇಕು. ಮೊದಲು ಎಲ್ಲಿ ಕಟ್ಟಿದ್ವೋ ಅದೇ ಜಾಗಕ್ಕೆ ಈ ಪ್ಲೀಟ್ಸ್ನೂ ಕೂಡ ಟೈ ಮಾಡಬೇಕು. ಕಟ್ಟೋವಾಗ ನೆನ್ಪಿಟ್ಕೊಳ್ಳಿ, ಬರೀ ಪ್ಲೀಟ್ಸ್ನ ಮಾತ್ರ ಕಟ್ಟಬೇಕು, ಸೆರಗಿನ ಭಾಗನ ಕಟ್ಟಬಾರ್ದು. ಈಗ ನೆಕ್ಸ್ಟು ಲೆಫ್ಟ್ ಸೈಡ್ ಕಾಲನ್ನು ಸೀರೆಯಿಂದ ವ್ರ್ಯಾಪ್ ಮಾಡಬೇಕು. ಇಲ್ಲಿ ಸೆಕೆಂಡ್ ಸೆಟ್ ಆಫ್ ಪ್ಲೀಟ್ಸ್ನ ನಾವೇನು ಪಾತ್ರೆ ಕಟ್ಟಿದ್ವೋ ಅದರಲ್ಲಿ 5 ಪ್ಲೀಟ್ಸ್ನ ಈ ಥರ ಪಾತ್ರೆನ ಆಪೋಸಿಟ್ ಡೈರೆಕ್ಷನಲ್ಲಿ ಇಟ್ಕೊಂಡು ಎಳೆದ್ರೆ ಸ್ಯಾರಿ ಪ್ಲೀಟ್ಸು ಸ್ವಲ್ಪ ಲೂಸಾಗಿ ಬರುತ್ತೆ. ಅದನ್ನು ಹೀಗೆ ಕಾಲಿಗೆ ವ್ರ್ಯಾಪ್ ಮಾಡಿ, ಆ ಕಾಲು ಹೇಗೆ ಮಾಡಿದ್ವು ಅದೇ ಥರ ಸೀರೆನ ಕಾಲಿಗೆ ವ್ರ್ಯಾಪ್ ಮಾಡಿ ಹಿಂದೆಗಡೆ ಕಾಲು ಮತ್ತು 2 ಲೇಯರ್ಸ್ ಆಫ್ ಬಟ್ಟೆಗೂ ಸೇರಿ ಒಂದು ಪಿನ್ ಮಾಡ್ಕೊಳ್ಳಿ. ಅದಾದಮೇಲಿರೋ ಎಕ್ಸ್ಟ್ರಾ ಬಟ್ಟೆನ ಟ್ವಿಸ್ಟ್ ಮಾಡಿ ಮಂಡಿಯ ಹಿಂಭಾಗದ ತನಕ ಟ್ವಿಸ್ಟ್ ಮಾಡಿ ಅಲ್ಲೂ ಒಂದು ಪಿನ್ ಹಾಕ್ಕೊಳ್ಳಿ. ನಾವು ಎಲ್ಲನೂ ಪಿನ್ ಮಾಡಾದಮೇಲೆ ನೀವು ನೋಡ್ಬೋದು ಕಾಲಿನ ಶೇಪು ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು. ಈಗ ನಾವು ಒಂದು ಕಾಲ ಮೇಲೆ ಇನ್ನೊಂದು ಕಾಲಿಟ್ಟು ಪದ್ಮಾಸನ ಸ್ಟೈಲಿಗೆ ಅರೇಂಜ್ ಮಾಡ್ಕೋಬೋದು.
ನಿಮಗೆ ಕಾಲ ಮೇಲೆ ಇಡೋದಕ್ಕೆ ಜಾಗ ಇಲ್ಲ ಅಂತಂದರೆ ಪಾತ್ರೆನ ಒಂದು ಸ್ವಲ್ಪ ಹಿಂದೆ ತಿರುಗಿಸಿ ಕಾಲ ಮೇಲೆ ಕಾಲಿಟ್ಟು ಪದ್ಮಾಸನ ಸ್ಟೈಲ್ ಪೊಸಿಷನ್ಗೆ ನೀವು ಕಾಲನ್ನ ತರ್ಬೋದು. ಹಾಗೆಯೇ ಕೆಳಗಡೆ ಇರೋ ಪ್ಲೀಟ್ಸು ಮತ್ತು ಮೇಲಿರೋ ಪ್ಲೀಟ್ಸ್ ಎಲ್ಲ ಟೇಬಲ್ ಮೇಲೆ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಈಗ ಲೋಯರ್ ವೆಸಲ್ ಮೇಲೆ ಅಪ್ಪರ್ ವೆಸಲ್ ಇಡಬೇಕು. ಅದಕ್ಕಿಂತ ಮುಂಚೆ ಅಲ್ಲೆಲ್ಲ ಅಕ್ಕಿ ಎಲ್ಲ ಸಮವಾಗಿ ಮಾಡಿಕೊಂಡು ಅದರ ಮೇಲೆ ಅಪ್ಪರ್ ವೆಸಲ್ನ ಇಡಿ. ಹಾಗೆಯೇ ಈಗ ಸೆರಗಿನ ಪಾರ್ಟ್ ಏನಿರುತ್ತೋ ಅದು ಕೈ ಕೆಳಗಡೆಯಿಂದ ಹೆಗ್ಲ ಮೇಲೆ ಬರೋ ಥರ ನಾವು ಮಾಮೂಲಿ ಹೇಗೆ ಸೀರೆನ ಉಟ್ಕೊಳ್ತೀವೋ ಆ ಥರ ಅಪ್ಪರ್ ಬಾಡಿ ಮೇಲೆ ಹಾಕಿ. ನಾವು ಸ್ಯಾರಿ ಪ್ಲೀಟ್ ಮಾಡಬೇಕಂದಾಗ ಸೆರಗಿನ ಭಾಗದಲ್ಲಿ ಪಿನ್ ಹಾಕಿದ್ವಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ರಫ್ ಆಗಿ ಪ್ಲೀಟ್ಸ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ನೆರಿಗೆ ಪ್ಲೀಟ್ಸ್ನ ಅಪ್ಪರ್ ವೆಸಲ್ ಹಿಂದೆ ಬ್ಲೌಸ್ ಪೀಸಿಗೆ ಸೇರಿಸಿ ಒಂದು ಪಿನ್ ಹಾಕ್ಕೊಳ್ಳಿ. ಆವಾಗ ಅದು ಪ್ಲೀಟ್ಸು ಮುಂದೆ ನಾವು ಪ್ಲೀಟ್ಸ್ನ ಸ್ಪ್ರೆಡ್ ಮಾಡಬೇಕಾದ್ರೆ ಅದು ನೆರಿಗೆ ಜರುಗಲ್ಲ. ಈಗ ಮುಂದೆ ಇರೋವಂಥ ನೆರಿಗೆ ಪ್ಲೀಟ್ಸ್ನೆಲ್ಲ ಸ್ವಲ್ಪ ನೀಟಾಗಿ ಸರಿ ಮಾಡ್ಕೊಳ್ಳಿ. ಈಗ 3ನೇ ಟ್ವೈನ್ ದಾರನ ತೊಗೊಳ್ಳಿ. ಮೊದಲು 2 ಟ್ವೈನ್ ದಾರ ನಾವು ಎಲ್ಲಿ ಕಟ್ಟಿದ್ವು ಅಲ್ಲೇ ಈ ದಾರನೂ ನಾವು ಕಟ್ಟಬೇಕು. ಅಂದರೆ ಅದು ಲೋಯರ್ ವೆಸಲ್ ಕಂಠಭಾಗಕ್ಕೆ. ಈ 3ನೇ ಥ್ರೆಡ್ಡು ಕಟ್ ಆದಮೇಲೆ ಇವಾಗ ಎಲ್ಲೆಲ್ಲಿ ಪ್ಲೀಟ್ಸು ಆ ಕಡೆ ಹೋಗಿದೆ ಅದನ್ನೆಲ್ಲ ನೀಟಾಗಿ ಸರಿ ಮಾಡ್ಕೊಳ್ಳಿ. ಈಗ ಕೆಳಗಡೆ ಇರೋ ಪ್ಲೀಟ್ಸು ಕಾಲು ಎಲ್ಲನೂ ನೀಟಾಗಿ ಬಂದಿದೆ. ಬಟ್ ಆದರೆ ಕೈ ಸ್ವಲ್ಪ ಕೆಳಗಡೆ ಇರೋ ಥರ ಕಾಣಿಸ್ತದಲ್ಲ, ಸೊ ಅದನ್ನೀಗ ಲಿಫ್ಟ್ ಮಾಡೋದಕ್ಕೆ ಒಂದು ಸೂಜಿ ದಾರದ ಸಹಾಯದಿಂದ ಕೈನ ಹಿಂದೆ ಇರೋವಂಥ ಸೆರಗಿನ ಪ್ಲೀಟ್ಸಿಗೆ ಒಂದು 3-4 ಪ್ಲೀಟ್ಸಿಗೆ ಸೇರಿಸಿ ಹೊಲ್ಕೋಬೇಕು. ಇದು ಹೊಲ್ಕೊಳ್ಳೋ ಅಂಥದ್ದು ಆಪ್ಷನಲ್ಲೇ, ಬಟ್ ಆದರೆ ಏನಾದ್ರು ಹೊಲ್ಕೊಂಡ್ರೆ ನೋಡಿ ಕೈ ಎಷ್ಟು ಲಿಫ್ಟ್ ಆಗೋ ಥರ ಕಾಣಿಸುತ್ತೆ. ಸೊ ನಿಮಗೆ ಬೇಕಂದರೆ ಇದು ಹೊಲ್ಕೋಬೋದು, ಇಲ್ಲ ಅಂದರೂ ಪರವಾಗಿಲ್ಲ. ಇಲ್ಲಿ ನಾನು ಇನ್ನೊಂದು ಕೈ ಕೂಡ ಹೊಲ್ಕೊಳ್ತಾ ಇದ್ದೀನಿ. ಇಲ್ಲಿ ಹೊಲಿಬೇಕಂದಾಗ ನಾನು ಸೂಜಿನ ಅಪ್ಸೈಡ್ ಡೌನಿಗೆ ಹಾಕಿ ಅಲ್ಲಿ ಅಪ್ಪರ್ ವೆಸಲಿಗೆ ಇರುವಂಥ ಬಟ್ಟೆಗೆ ಇಂದ ಹೊರಗಡೆ ಬಂದು ನಾಟ್ ಹಾಕ್ಕೊಳ್ತಾ ಇದ್ದೀನಿ. ನೀವಾಗ ನೋಡ್ಬೋದು ಇದು ನಾನು ಕೈ ಹೊಲಿಯೋದ್ರಿಂದ ಕೈ ಯಾವ ಥರ ಕಾಣಿಸ್ತದೆ ಅಂದ್ಬಿಟ್ಟು. ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ಲ. ನಾವು ತೆಂಗಿನಕಾಯಿ ಇಡೋದಕ್ಕಿಂತ ಮುಂಚೆನೇ ಜುವೆಲ್ಸ್ ಎಲ್ಲ ಹಾಕ್ಕೋಬೇಕು. ಯಾಕೆಂದರೆ ಮುಖವಾಡ ಎಲ್ಲ ಇಟ್ಟಾದಮೇಲೆ ಜುವೆಲ್ಸ್ ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ, ಮುಖವಾಡನೂ ಜರುಗ್ತಾ ಇರುತ್ತೆ. ಅದಕ್ಕೋಸ್ಕರ ಮುಖವಾಡ ಇರೋದಕ್ಕಿಂತ ಮುಂಚೆನೇ ನಿಮಗೆ ಜುವೆಲ್ಸ್ ಹೇಗೆ ಬೇಕೋ ಅದನ್ನು ಮೊದಲೇ ಅರೇಂಜ್ ಮಾಡ್ಕೊಳ್ಳಿ. ಇಲ್ಲಿಗೆ ಪದ್ಮಾಸನ ಡಬಲ್ ಬಾರ್ಡರ್ ಸ್ಯಾರಿ ಡ್ರೈಪಿಂಗ್ ಸ್ಟೈಲ್ ಕಂಪ್ಲೀಟ್ ಆಗಿದೆ. ಈಗ ಮುಖವಾಡ ಇಟ್ಟಾದಮೇಲೆ ಹಾಗೆ ತೋರ್ಮಾಲೆ ಎಲ್ಲ ಹಾಕಾದಮೇಲೆ ಫಿನಿಶಿಂಗ್ ಲುಕ್ ಹೇಗಿದೆ ಅಂತ ನೀವೇ ನೋಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು ಅಂದ್ಕೊಳ್ತೀನಿ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.